ಈ ಜೀವನಿನಗಾಗಿ ಮುಂದುವರಿದ ಭಾಗ 18. ಅಭಿಯ ಮನೆಯವರು ತನ್ನ ಮನೆಗೆ ಮದುವೆಯ ವಿಷಯ ಮಾತನಾಡಲು ಬರುತ್ತಿದ್ದಾರೆ ಅನ್ನೋ ವಿಷಯ ತಿಳಿದಾಗಿನಿಂದ ಐಶ್ವರ್ಯ ಖುಷಿಯಲ್ಲಿ ತೇಲಾಡುತ್ತಿದ್ದಳು. ಕೊನೆಗೂ ಆ ದಿನ ಬಂದೇ ಬಿಟ್ಟಿತ್ತು. ಎಂದಿಗಿಂತ ಬೇಗ ಎದ್ದಿದ್ದ ಐಶ್ವರ್ಯ ತುಂಬಾ ಚೆನ್ನಾಗಿ ರೆಡಿಯಾಗಿ ಅಭಿಗೋಸ್ಕರ ಕಾಯುತ್ತಿದ್ದಳು. ಅವಳು ಎಕ್ಸೈಟ್ಮೆಂಟ್ ಆಗಿರುವುದನ್ನು ನೋಡಿ ಚಿತ್ರ ಅವಳನ್ನು ರೇಗಿಸತೊಡಗಿದಳು. ಏನೈಶು, ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದೆಯಾ? ಮದುವೆ ಅಂದ್ರೆ ದೂರ ಸರಿತಿದ್ದಳು, ಈಗ ನಿನ್ನ ಹುಡುಗನಿಗೋಸ್ಕರ ಜಾತಕ ಪಕ್ಷಿ ಅಂತ ಕಾಯ್ತಾ ಇದೆಯಾ? ನೀನ್ ಈ ತರ ಆಗಕ್ಕೆ ಅವನು ಏನ್ ಮೋಡಿ ಮಾಡಿದ್ದಾನಂತಾನೆ ಗೊತ್ತಾಗ್ತಾ ಇಲ್ಲ. ಮೋಡಿನಿಲ್ಲ ಏನಿಲ್ಲ, ಸುಮ್ಮನೆ ಇರಮ್ಮ. ಅವನ ಇನ್ನೋಸೆನ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಮದುವೆ ಆದ್ರೆ ಅದು ಅವನೇನೆ, ಇಲ್ಲಾಂದ್ರೆ ನಾನು ಮದುವೆನೇ ಆಗಲ್ಲ. ಅವನು ತೋರಿಸೋ ಕಾಳಜಿ ನನಗೆ ಇಷ್ಟ ಆಯ್ತು. ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ? ಮದುವೆ ಆಗೋ ಮುಂಚೆನೆ ಅವನನ್ನು ಎಷ್ಟೊಂದು ಹೊಗಳ್ತಿದ್ಯಾ ಅಂದ್ರೆ ಇನ್ನು ಮದುವೆ ಆದ್ಮೇಲೆ ಇನ್ನೇನು? ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಮರೆಯಲ್ಲ ತಾನೆ? ನಾನೇಕೆ ನೀನನ್ನು ಮರೆಯಲಿ? ಹೌದು, ಯಾಕೆ ನನ್ನನ್ನು ಇಷ್ಟೊಂದು ಗೋಳು ಏಕತಾ ಇದೆಯಾ? ಮದುವೆ ಆದ್ಮೇಲೆ ಗೋಳು ಹೇಕೊಳ್ಳೋಕೆ ನೀನು ಸಿಗಲ್ಲ ಅಲ್ವಾ, ಅದಕ್ಕೆ ಈಗ ಗೋಳು ಹೇಕೋತಾ ಇದ್ದೀನಿ ಅಂತ ಹೇಳುತ್ತಾ ಇಬ್ಬರು ಗೆಳತಿಯರು ಹರಟೆ ಹೊಡೆಯತೊಡಗಿದರು. ಧನರಾಜ್ರವರು ತಮ್ಮ ಮಗನಿಗೆ ಮದುವೆ ಫಿಕ್ಸ್ ಮಾಡಲು ಹೊರಡಲು ರೆಡಿಯಾಗುತ್ತಿದ್ದರು. ನಾವು ಹೋಗುವ ವಿಷಯ ಚಂದ್ರಕಲಾ ಮತ್ತು ಅನ್ಮೋಲ್ಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಏನಾದ್ರೂ ರಂಪ ಮಾಡಿ ಹೋಗೋದಕ್ಕೆ ಕಲ್ಲ ಹಾಕ್ಬಿಡ್ತಾರೆ. ಅಭಿ, ನಾನ್ ಮತ್ತು ರಿಷಿ 3 ಜನನೇ ಹೋಗ್ಬೇಕು. ಹೇಗಾದ್ರೂ ಮಾಡಿ ಇವತ್ತು ಅಭಿಯ ಮದುವೆ ಫಿಕ್ಸ್ ಮಾಡ್ಕೊಂಡೇ ಬರಬೇಕು ಅಂತ ಅಂದುಕೊಳ್ಳುತ್ತಾ ರೆಡಿಯಾಗಿ ಅಭಿಯ ರೂಮಿಗೆ ಬಂದರು. ಅಭಿ ಇನ್ನು ರೆಡಿಯಾಗುತ್ತಿದ್ದನು. ಏನು, ಎಷ್ಟು ಅಂತ ರೆಡಿ ಆಗ್ತೀಯಾ? ಆಯ್ತು ಡ್ಯಾಡ್, ಅವಳಿಗೆ ಇಷ್ಟವಾದ ಶರ್ಟ್ ಹಾಕ್ತಾ ಇದ್ದೀನಿ. ಅವಳು ಹೇಳಿದ್ಲ ಅವಳಿಗೆ ವೈಟ್ ಕಲರ್ ಶರ್ಟ್ ಇಷ್ಟ ಅಂತ. ಹೂ ಡ್ಯಾಡ್, ಅವತ್ತು ವೈಟ್ ಕಲರ್ ಶರ್ಟ್ ಹಾಕೊಂಡು ಹೋಗಿದ್ದಾಗ ತುಂಬಾನೇ ಇಂಪ್ರೆಸ್ ಆಗಿದ್ಲು, ಅದಕ್ಕೆ ಹಾಕೋತಾ ಇದ್ದೀನಿ. ಅವಳಿಗೆ ಇಷ್ಟ ಅಂದ್ರೆ ಹಾಕೊಂಡ್ಬಿಡು. ರಿಷಿ ಎಲ್ಲಿ? ಡ್ಯಾಡ್, ಅವನು ಬಾಲ್ಕನಿಯಲ್ಲಿದ್ದಾನೆ. ಅವನನ್ನು ಅವಾಗಿಂದ ಬಾ ಅಂತ ಕರೀತಿದ್ದೇನೆ, ಆದ್ರೆ ಅವನು ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಬರಲ್ವಂತ? ಯಾಕೆ? ಇರು, ನಾನೇ ಹೋಗಿ ಅವನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಧನರಾಜ್ರವರು ರಿಷಿ ಇದ್ದಲ್ಲಿ ಹೋದರು. ರಿಷಿ ತನ್ನೊಳಗಿದ್ದ ನೋವನ್ನು ಯಾರಿಗೂ ಹೇಳಿಕೊಳ್ಳಲಾಗದೆ ಬಾಲ್ಕನಿಯಲ್ಲಿ ಹೋಗಿ ಕುಳಿತಿದ್ದನು. ಆಗ ಅಲ್ಲಿಗೆ ಬಂದ ಧನರಾಜ್ರವರು, ರಿಷಿ, ಯಾಕೆ ಒಬ್ಬನೇ ಇಲ್ಲಿ ಕೂತಿದ್ಯಾ? ನೀ ನಮ್ಮ ಜೊತೆ ಬರಲ್ವಾ? ಡ್ಯಾಡ್, ನನ್ಗೆ ಯಾಕೋ ಮನಸ್ಸಿಗೆ ಸರಿ ಇಲ್ಲ, ನೀವು ಹೋಗಿ ಬನ್ನಿ. ಅದೇ ಹೇಗೆ ನಾವಿಬ್ರು ಹೋಗೋಕ್ಕಾಗುತ್ತೆ? ಅವನ ಕಷ್ಟ ಸುಖದಲ್ಲಿ ಯಾವಾಗಲೂ ನೀನು ಅವನ ಜೊತೆಗಿದ್ದೆ ಇದ್ದೆ ಅಲ್ವಾ, ಈಗ ಯಾಕೆ ಹೀಗೆ ಮಾಡ್ತಾ ಇದೆಯಾ? ಡ್ಯಾಡ್, ನೀವಿಬ್ಬರೇ ಹೋಗಿ ಬನ್ನಿ ಪ್ಲೀಸ್. ಇಲ್ಲ, ನೀನು ಕೂಡ ಬರಬೇಕು, ನಡಿ ಹೋಗೋಣ. ನೀನು ಮುಂದೆ ನಿಂತು ಅವನ ಮದುವೆ ಮಾಡಿಸ್ಬೇಕು, ಅವನ ಮದುವೆ ಜವಾಬ್ದಾರಿ ನಿಂದು ಅಂತ ಹೇಳಿ ಅವನನ್ನು ಎಳೆದುಕೊಂಡು ರೂಮಿಗೆ ಬಂದರು. ಹೋಗು, ಫ್ರೆಶ್ ಆಗಿ ಬಾ ಅಂತವ್ರು ಹೇಳಿದಾಗ ರಿಷಿ ಒಲ್ಲದ ಮನಸ್ಸಿನಿಂದ ಫ್ರೆಶ್ ಆಗಲು ಹೋದನು. ಅವನನ್ನು ನೋಡಿದ ಅಭಿ, ನನ್ಗೆ ಗೊತ್ತು ರಿಷಿ, ನೀನು ಯಾಕೆ ಬರಲ್ಲ ಅಂತ. ಪ್ರೀತಿಸಿದವರು ಇನ್ನೊಬ್ಬರಿಗೆ ಬಿಟ್ಕೊಡಕ್ಕೆ ಎಷ್ಟು ಕಷ್ಟ ಅಂತ ನನ್ಗೆ ಕೂಡ ಗೊತ್ತು. ಆದ್ರೆ ನಾನು ಏನು ಮಾಡಲಿ? ಅವಳು ನನ್ನನ್ನು ಪ್ರೀತಿಸ್ತಾ ಇಲ್ಲ ಕಣೋ, ಅವಳು ನನ್ನನ್ನು ಪ್ರೀತಿಸ್ತಾ ಇರೋದು. ಹಾಗಾಗಿ ನಾನು ನನ್ನ ಪ್ರೀತಿಯ ನಿನಗೆ ಬಿಟ್ಕೊಡಕ್ಕೆ ಆಗಲ್ಲ ಕಣ. ನಾನು ಅವಳನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಗೊತ್ತಿದ್ರು ನೀನು ಅವಳನ್ನು ಪ್ರೀತಿಸಬಾರ್ದಿತ್ತು. ಈಗ ನೋಡಿ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ. ನನ್ನ ಕೈಲಿ ಏನೂ ಇಲ್ಲ, ಎಲ್ಲ ನೀನೇ ಮಾಡಿಕೊಂಡಿರೋದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ರೆಡಿ ಆಗತೊಡಗಿದನು. ಇತ್ತ ವಾಶ್ರೂಮ್ನೊಳಗಿದ್ದ ರಿಷಿ ಫ್ರೆಶ್ ಆಗುತ್ತಿದ್ದನು. ಅವನಿಗೆ ಐಶ್ವರ್ಯಳ ಮನೆಗೆ ಹೋಗಲು ಒಂಚೂರು ಇಷ್ಟವಿರಲಿಲ್ಲ. ನನ್ಗೆ ಹೋಗೋಕೆ ಇಷ್ಟ ಅಲ್ಲ ಅಂದ್ರೆ ಇವ್ರು ಯಾಕೆ ನಮ್ಮನ್ನು ಫೋರ್ಸ್ ಮಾಡ್ತಾ ಇದ್ದಾರೆ? ನಾನು ಹೇಗೆ ಅವಳನ್ನು ಫೇಸ್ ಮಾಡಲಿ? ನಾನು ಪ್ರೀತಿಸಿದ ಹುಡುಗಿ ಬೇರೆಯವರು ಪಾಲಾಗ್ತಾ ಇದ್ದಾಳೆ. ಇದನ್ನು ನೋಡ್ಕೊಂಡು ನಾನು ಅಲ್ಲಿ ಹೇಗಿರಲಿ? ನನ್ನ ಕೈಯಾರ ನನ್ನ ಹುಡುಗಿ ನನ್ನ ಗೆಳೆಯನಿಗೆ ಅರ್ಪಿಸಕ್ಕೆ ಹೋಗ್ತಾ ಇದ್ದೀನಿ. ನನ್ನಷ್ಟು ನನ್ನದೃಷ್ಟ ಬೇರೆ ಯಾರೂ ಇರಕ್ಕಿಲ್ಲ
ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಫ್ರೆಶ್ ಆಗಿ ರೆಡಿಯಾಗತೊಡಗಿದನು. ಮೂವರು ರೆಡಿಯಾಗಿ ಐಶ್ವರ್ಯಳ ಮನೆಗೆಂದು ಹೊರಟರು. ಹೊರಡುವಾಗ ಇವರನ್ನು ಚಂದ್ರಕಲಾರವರು ಗಮನಿಸಿದರು. ಇವರೆಲ್ಲ ಇಷ್ಟೊಂದು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ರೀ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಹೀಗೆ ಅರ್ಧದಲ್ಲಿ ತಡಿಬಾರ್ದಂತ ನಿಮ್ಗೆ ಗೊತ್ತಿಲ್ವಾ? ನನ್ನ ಫ್ರೆಂಡ್ ಮಗನಿಗೆ ಮದುವೆ ಇದೆ, ಮದುವೆ ಅಟೆಂಡ್ ಮಾಡಲು ಮೂವರು ಹೋಗ್ತಾ ಇದ್ವಿ ಅಂತ ಸುಳ್ಳು ಹೇಳಿ ಅಲ್ಲಿಂದ ಹೊರಟರು. ಇವರೆಲ್ಲ ನಿಜವಾಗ್ಲೂ ಮದುವೆಗೇನೆ ಹೋಗ್ತಾ ಇದ್ದಾರಾ ಅಂತ ಚಂದ್ರಕಲಾರವರು ಯೋಚನೆ ಮಾಡತೊಡಗಿದ್ದರು. ಮತ್ತೆ ಇನ್ನೊಮ್ಮೆ ಅವರನ್ನೇ ನೋಡತೊಡಗಿದರು. ಮದುವೆಗೆ ಹೋಗುತ್ತಿದ್ರೆ ನನ್ನನ್ನು ಯಾಕೆ ಕರೆದಿಲ್ಲ? ಅನ್ಮೋಲ್ನಿಗೂ ಕೂಡ ಒಂದು ಮಾತನ್ನು ಕೂಡ ಹೇಳಿಲ್ಲ. ಮೂವರು ಸೇರಿ ಏನೋ ಕಿತಾಪತಿ ಮಾಡ್ತಾ ಇದ್ದಾರೆ, ಅದೇನಂತ ಮೊದಲು ತಿಳ್ಕೋಬೇಕು ಅಂತ ಅಂದುಕೊಂಡ ಅವರು ಅನ್ಮೋಲನನ್ನು ತನ್ನ ರೂಮಿಗೆ ಬರ ಹೇಳಿದರು. ಮಾಮ್, ಏನಾಯ್ತು? ಯಾಕೆ ಬರಕ್ಕೆ ಹೇಳಿದ್ದು? ನಿನ್ನ ಡ್ಯಾಡ್, ರಿಷಿ ಮತ್ತು ಅಭಿ ಎಲ್ಲಿಗೋ ಹೋದ್ರು. ಅವ್ರು ಮೂವರು ಸೇರಿ ಯಾವಾಗಲಾದ್ರೂ ಎಲ್ಲಿಗಾದ್ರೂ ಹೋಗ್ತಾ ಇರ್ತಾರಲ್ವಾ ಅಮ್ಮ, ಅದರಲ್ಲಿ ಏನು ವಿಶೇಷತೆ ಇದೆ? ಮೂವರು ಎಲ್ಲಿಗಾದ್ರೂ ಹೋಗ್ತಾರೆ ನಿಜ, ಆದರೆ ಇವತ್ತು ರೆಡಿ ಆಗಿಬಿಟ್ಟು ಹೋಗಿದ್ದಾರೆ. ಕೇಳಿದ್ರೆ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಮಾಮ್, ಫ್ರೆಂಡ್ ಮದುವೆ ಅಂದ್ರೆ ಅಲ್ಲಿಗೇನೆ ಹೋಗಿರ್ತಾರಲ್ವಾ, ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ? ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರೆಲ್ಲ ಮದುವೆಗೆ ಹೋಗ್ತಾ ಇಲ್ಲ, ಬೇರೆ ಎಲ್ಲೋ ಹೋಗ್ತಾ ಇದ್ದಾರೆ. ನನ್ನನ್ನು ಯಾಮರಿಸಿ ಏನೋ ಕಿತಾಪತಿ ಮಾಡಕ್ಕೆ ಹೊರಟಿದ್ದಾರೆ. ಮಾಮ್, ಅಬ್ಬಿಗೆ ಡ್ಯಾಡ್ ಮದುವೆ ಮಾಡಕ್ಕೆ ಹೊರಟಿದ್ದಾರಲ್ವಾ, ಮೋಸ್ಟ್ಲಿ ಅವರೆಲ್ಲ ಹುಡುಗಿ ಮನೆಗೆ ಹೋಗಿರ್ಬೋದಾ? ಹೋಗಿರ್ಲಬಹುದು, ಹೇಳಕ್ಕಾಗಲ್ಲ. ಯಾವುದಕ್ಕೂ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೋಬೇಕು. ಮಾಮ್, ಅವ್ರೇನಾದ್ರೂ ಹುಡುಗಿ ಮನೆಗೆ ಹೋಗಿದ್ರೆ ಬಂದಾದ್ಮೇಲೆ ಬ್ರೋ ಹತ್ರ ವಿಚಾರಿಸೋಣ. ಇಲ್ಲಾಂದ್ರೆ ಡ್ಯಾಡೇ ಹೇಳ್ಬೋದು, ಯಾಕಂದ್ರೆ ಈ ವಿಷಯನ ಜಾಸ್ತಿ ದಿನ ಮುಚ್ಚಳಕ್ಕೆ ಆಗಲ್ಲ ಅಲ್ವಾ? ನನಗೇನು ಹೇಳಿದೆ, ಅವನು ಮದುವೆ ಮಾಡೋಕ್ಕೆ ಹೊರಟಿದ್ದಾರೆ ಅಲ್ವಾ, ಅದು ಹೇಗೆ ಅವನು ಮದುವೆ ಮಾಡಿಸ್ತಾರೆ ಅಂತ ನಾನು ನೋಡ್ತೀನಿ. ಆ ಹುಡುಗಿಯ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ತೀಯ ತಾನೆ? ಇನ್ನೂ ಇಲ್ಲ ಮಾಮ್, ಹೇಳಿದ್ದೀನಿ, ಒಂದೆರಡು ದಿವಸದಲ್ಲಿ ಇನ್ಫಾರ್ಮೇಷನ್ ಸಿಗ್ಬೋದು. ಆದಷ್ಟು ಬೇಗ ಅವಳ ಡೇಟಾ ಎಲ್ಲ ನನ್ನ ಕೈಲಿರಬೇಕು. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಅಭಿಯ ಮದುವೆ ಆಗ್ಬಿಟ್ರೆ ನಮ್ಮ ಕೈಗೆ ಚುಂಬಿಗತಿ, ಆ ಥರ ಎಲ್ಲ ಏನೂ ಆಗಬಾರ್ದು, ಗೊತ್ತಾಯ್ತಾ? ಗೊತ್ತಾಯ್ತು ಮಾಮ್ ಅಂತ ಹೇಳಿ ಅವನು ಅಲ್ಲಿಂದ ಹೊರಟನು. ಇತ್ತ ಐಶ್ವರ್ಯ ಅಭಿ ಆಗಮನಗೋಸ್ಕರ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಳು. ಅಭಿಯನ್ನು ದೂರದಿಂದಲೇ ನೋಡಿದವಳು ನರ್ವಸ್ ಆಗತೊಡಗಿದಳು. ಕಾರು ಅವಳ ಮನೆ ಮುಂದೆ ಬಂದು ನಿಂತಿತು. ಕಾರಿನಿಂದ ಅಭಿ, ರಿಷಿ ಮತ್ತು ಧನರಾಜರವರನ್ನು ನೋಡಿದ ಅವಳು, ಈ ರಿಷಿ ಎಷ್ಟು ಒಳ್ಳೆಯವರು, ಅಭಿಗೆ ಪ್ರತಿಯೊಂದು ವಿಷಯದಲ್ಲೂ ಹೆಲ್ಪ್ ಮಾಡ್ತಾರೆ. ಈಗಿನ ಕಾಲದಲ್ಲಿ ಇಂಥ ಒಳ್ಳೆ ಮನುಷ್ಯ ಎಲ್ಲೂ ಸಿಗೋಕ್ಕಿಲ್ಲ. ಇಂಥ ಒಳ್ಳೆ ಗೆಳೆಯನನ್ನು ಪಡೆಯೋಕೆ ಅಭಿ ಪುಣ್ಯ ಮಾಡಿದ್ದಾನೆ ಅಂತ ಅಂದುಕೊಳ್ಳುತ್ತಿರುವಾಗ ಅವಳ ಅಪ್ಪ ಗಂಡಿನ ಕಡೆಯವರನ್ನು ಆತರದಿಂದ ಮನೆಯೊಳಗೆ ಬರಮಾಡಿಕೊಂಡರು. ಎಲ್ಲರೂ ಬಂದು ಹಾಲಲ್ಲಿ ಕುಳಿತುಕೊಂಡರು. ಅಭಿಯ ಕಣ್ಣುಗಳು ಐಶ್ವರ್ಯಳಿಗೋಸ್ಕರ ಹುಡುಕಾಡುತ್ತಿತ್ತು. ಇದನ್ನು ನೋಡಿದ ಚಿತ್ರ, ಬರ್ತಾಳೆ ಸ್ವಲ್ಪ ಹೊತ್ತು, ಆಮೇಲೆ ನಿಮ್ಮ ಹುಡುಗಿ ನಿಮ್ಮ ಎದುರಿಗೆ ಇರ್ತಾಳೆ ಅಂತ ಹೇಳಿದಾಗ ಅಭಿ ನಾಚಿ ನೀರಾದನು. ಆಗ ಶಂಕರಪ್ಪರವರು, ನೀಲಮ್ಮ, ಐಶ್ವರ್ಯನ ಕರೆದುಕೊಂಡು ಬಾ ಅಂತ ಹೇಳಿದಾಗ ನೀಲಮ್ಮರವರು ಐಶ್ವರ್ಯಳನ್ನು ಕರೆದುಕೊಂಡು ಬಂದರು. ಐಶ್ವರ್ಯ ಕೈಯಲ್ಲಿ ಜ್ಯೂಸನ್ನು ತೆಗೆದುಕೊಂಡು ಬರುತ್ತಿದ್ದಾಗ ಅಭಿಯ ದೃಷ್ಟಿ ಅವಳ ಕಡೆ ಹೋಯಿತು. ಅಪ್ಸರಿಯಂತೆ ಕಾಣುತ್ತಿದ್ದಳು. ಅವನು ಬಿಟ್ಟ ಕಣ್ಣುಗಳಿಂದ ಅವಳನ್ನೇ ನೋಡತೊಡಗಿದನು. ಆಗ ಅವಳು ಜ್ಯೂಸ್ ತಂದು ಅವನ ಕೈಗೆ ಕೊಡಲು ಹೋದಳು. ಆದರೆ ಅವನು ಅವಳನ್ನು ನೋಡುವುದರಲ್ಲೇ ಮಗ್ನನಾಗಿದ್ದನು. ಆಗ ರಿಷಿ ಅವನ ಕೈ ಅಲುಗಾಡಿಸಿದಾಗ ಅವನು ವಾಸ್ತವಕ್ಕೆ ಬಂದು ಅವಳ ಕೈಯಿಂದ ಜ್ಯೂಸ್ ತೆಗೆದುಕೊಂಡನು. ಎಲ್ಲರಿಗೂ ಜ್ಯೂಸ್ ಕೊಟ್ಟಾದ ಮೇಲೆ ಅವಳು ಚಿತ್ರಾಳ ಪಕ್ಕ ಹೋಗಿ ಕುಳಿತುಕೊಂಡಳು. ರಿಷಿ ಒಂದ್ಸಲ ಅವಳ ಕಡೆ ನೋಡಿದನು. ಅವನಿಗೆ ಅವನ ಕಣ್ಣನ್ನೇ ನಂಬಲಾಗಲಿಲ್ಲ. ತೇಟ್ ಅಪ್ಸರೆ ತರ ಕಾಣುತ್ತಿದ್ದಳು. ಈ ಅಪ್ಸರೆ ತನ್ನನ್ನು ಪ್ರೀತಿಸಿಲ್ಲ ಅಂತ ಕೊರಗತೊಡಗಿದನು. ಧನರಾಜ್ರವರು ಮಾತು ಮುಂದುವರಿಸತೊಡಗಿದರು. ನಮಗೆಲ್ಲ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ, ನಿಮಗೆಲ್ಲ ನನ್ನ ಮಗ ಇಷ್ಟ ಆಗಿದೆ ತಿಳಿಸಿ.
ಅಂತ ಹೇಳಿದಾಗ ಶಂಕರಪ್ಪ ಅವರು, ನಮಗೂ ಕೂಡ ಹುಡುಗ ಇಷ್ಟ ಆಗಿದ್ದಾನೆ, ಹುಡುಗನಿಗೆ ಏನೇನು ಕೊಡಬೇಕಂತ ಹೇಳಿದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅಯ್ಯೋ, ನೀವು ಏನು ಕೊಡೋದು ಬೇಡ, ಮದುವೆ ಖರ್ಚೆಲ್ಲ ನಮ್ಮದೇ, ನಾವೇ ಮುಂದೆ ನಿಂತು ಮದುವೆ ಮಾಡಿಸ್ತೀವಿ. ಅದು ಹೇಗೆ ಆಗುತ್ತೆ ಬೀಗ್ರೆ? ಎಲ್ಲ ಖರ್ಚು ನೀವೇ ನೋಡ್ಕೊಂಡ್ರೆ ನಾವೇನು ಮಾಡೋದು? ಇರೋದು ಒಬ್ಳು ಮಗಳು, ಅವಳು ಮದುವೆ ಗ್ರ್ಯಾಂಡಾಗಿ ಮಾಡ್ಬೇಕಂತ ನಮಗೂ ಆಸೆ ಇರಲ್ವಾ? ಮದುವೆ ಗ್ರ್ಯಾಂಡಾಗಿ ಆಗುತ್ತೆ, ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಖರ್ಚು ಮಾಡ್ಬೇಕಂತ ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ ನಿಮ್ಮ ಮಗಳಿಗೆ ಏನು ಬೇಕೋ ಅದನ್ನು ಕೊಡಿಸಿ. ಆದರೂ ಬೀಗ್ರೆ ಎಲ್ಲ ಖರ್ಚು ನಿಮ್ಮ ಮೇಲೆ ಹಾಕಿದ್ರೆ ನಿಮ್ಗೆ ಕಷ್ಟ ಆಗಲ್ವಾ? ಕಷ್ಟ ಏನೂ ಆಗಲ್ಲ ಬಿಡಿ, ಇರೋನು ಒಬ್ಬನೇ ಮಗ, ಅವನ ಹೆಸರಲ್ಲಿ ಬೇಕಾದಷ್ಟು ಆಸ್ತಿ ಇದೆ. ನಿಮ್ಮ ಮಗಳು ಮಹಾರಾಣಿಯಾಗಿ ಮನೇಲಿ ಕೂತ್ ತಿನ್ಬೋದು. ಈ ಮಾತು ಕೇಳಿದ ಅವರಿಗೆಲ್ಲರಿಗೂ ಶಾಕ್ ಆಯಿತು. ಅವರ ಮಾತು ಕೇಳಿ ಆಶ್ಚರ್ಯಗೊಂಡ ಐಶ್ವರ್ಯ ಅವರ ಕಡೆ ನೋಡಿದಳು. ಈ ಅಂಕಲ್ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದಾರೆ? ಯಾರನ್ನು ಇಂಪ್ರೆಸ್ ಮಾಡಕ್ಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಆಗ ಧನರಾಜ್ರವರೇ ಮಾತು ಮುಂದುವರಿಸುತ್ತಾ, ಯಾಕಮ್ಮ ಹಾಗೆ ನೋಡ್ತಾ ಇದೆಯಾ? ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಆ ಥರ ನೋಡ್ತಾ ಇದೆಯಾ? ಅವತ್ತು ನಾನು ಆಫೀಸಲ್ಲಿ ಹೇಳಿದ್ರೆಲ್ಲ ಸುಳ್ಳು, ಆದರೆ ಇವತ್ತು ಹೇಳ್ತಾ ಇರೋದೆಲ್ಲ ನಿಜ. ಆ ಕಂಪ್ನಿಯ ಬಾಸ್ ನನ್ನ ಮಗ ಅಭಿ, ರಿಷಿ ಕೂಡ ನನ್ನ ಮಗನೇ. ಅವನು ಒಂದ್ಸಲ ಪ್ರೀತಿಯಲ್ಲಿ ಮೋಸ ಹೋಗಿದ್ದ, ಅದಕ್ಕೋಸ್ಕರ ನಿನ್ನ ಹತ್ರ ಬಡವ ಅಂತ ಹೇಳಿ ಸುಳ್ಳು ಹೇಳಿದ. ಅವನು ಬಡವ ಅಂತ ಹೇಳಿದಾಗಲೂ ನೀನು ಅವನನ್ನು ಇಷ್ಟಪಟ್ಟೆ ಅಲ್ವಾ? ಅದು ನನಗೆ ಇಷ್ಟ ಆಗಿತ್ತು. ನೀನೇ ನನ್ನ ಮಗನಿಗೆ ತಕ್ಕ ಹುಡುಗಿ ಅಂತ ನನಗೆ ಅನ್ನಿಸಿತು. ನಿನ್ನ ಜೊತೆ ಅವನು ಮದುವೆ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ನನ್ನ ಮಗ ತುಂಬ ಒಳ್ಳೆಯವನು ಕಣಮ್ಮ, ಅವನನ್ನು ಮದುವೆಯಾಗಿ ಚೆನ್ನಾಗಿ ನೋಡ್ಕೋತೀಯಲ್ವಾ ಅಂತ ಅವರು ಹೇಳಿದಾಗ ಐಶ್ವರ್ಯ ಅಭಿಯ ಕಡೆ ನೋಡಿ ಸಿಟ್ಟು ಮಾಡಿಕೊಂಡಳು. ಕತೆ ಮುಂದುವರಿಯುವುದು. ಐಶ್ವರ್ಯ ಯಾಕೆ ಸಿಟ್ಟು ಮಾಡಿಕೊಂಡಳು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.